ನಮಸ್ಕಾರ ವೀಕ್ಷಕರೇ. ಕೂಗಾಟ ಅರಚಾಟದಿಂದ ಸಾರ್ವಜನಿಕ ಹಣ ಪೋಲಾಗ್ತಾ ಇರೋದಕ್ಕೆ ಸಾಕ್ಷಿಯಾಗಿದ್ದ ಲೋಕಸಭೆಯಲ್ಲಿ ಈಗ ಹೊಸ ವಿಚಾರ ಎದ್ದಿದೆ. ಒಂದೇ ಭಾಷಣದಲ್ಲಿ ಪ್ರಿಯಾಂಕಾ ರಾಬರ್ಟ್ ವಾದ್ರಾ ಹಲವು ಕಾಂಟ್ರವರ್ಸಿಗಳನ್ನ ಮಾಡಿದ್ದಾರೆ. ಸರಿಯಾದ ಕಾರಣವಿಲ್ಲದ ವಿರೋಧ, ಆಧಾರವಿಲ್ಲದ ಆರೋಪ ಹಾಗೂ ಸ್ವಂತ ಪರಿಶ್ರಮದಿಂದ ಸಾಧನೆ ಮಾಡಿದವರಿಗೆ ಅಪಮಾನ. ಈ ಮೂರನ್ನೂ ಮಾಡಿದ ಹೆಗ್ಗಳಿಕೆಗೆ ಗಾಂಧಿ ಕುಟುಂಬದ ಕುಡಿ, ಪಕ್ಷದ ಆಶಾಕಿರಣ ಹಾಗೂ ಪ್ರಪಂಚದ ಮೂಲೆ ಮೂಲೆಯಲ್ಲೂ ಶತಕೋಟಿ ಅಭಿಮಾನಿಗಳನ್ನ ಹೊಂದಿರೋ ಪ್ರಿಯಾಂಕಾ ವಾದ್ರಾ ಪಾತ್ರರಾಗಿದ್ದಾರೆ. ಮಿಸಸ್ ವಾದ್ರಾ ಮಂಡಿಸಿದ ವಿಚಾರಗಳು ಈ ಮಟ್ಟದಲ್ಲಿ ಚರ್ಚೆ ಹಾಗೂ ಆಕ್ರೋಶಕ್ಕೆ ತುತ್ತಾಗ್ತಾ ಇರೋದಕ್ಕೆ ಕಾರಣ ಏನು? ಅವರು ಅವಮಾನ ಮಾಡಿದ ವ್ಯಕ್ತಿಯ ಹಿನ್ನೆಲೆ ಏನು? ಅವರ ಸಾಧನೆ ಏನು? ಆಧಾರವಿಲ್ಲದೆ ಯಾವ ರೀತಿಯ ಆರೋಪವನ್ನ ಸೋನಿಯಾ ಪುತ್ರಿ ಮಾಡಿದ್ರು? ಇದಕ್ಕೆ ಬಿಜೆಪಿ ನಾಯಕರ ಕಡೆಯಿಂದ ಬಂದ ಪ್ರತಿಕ್ರಿಯೆ ಹಾಗೂ ತಿರುಗೇಟು ಹೇಗಿದ್ವು? ಸಾರ್ವಜನಿಕರು ಹೇಳ್ತಾ ಇರೋದೇನು? ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಕಾಂಗ್ರೆಸ್ನಲ್ಲಿ ವಿಪಕ್ಷ ನಾಯಕ ರಾಹುಲ್ ಗಾಂಧಿಯಷ್ಟು ಬುದ್ಧಿವಂತ, ಪ್ರಭಾವಿ ಹಾಗೂ ಸಾಮರ್ಥ್ಯವುಳ್ಳ ಇನ್ನೊಬ್ಬ ನಾಯಕ ಇಲ್ಲದೇ ಇರೋ ಕಾರಣ ಅವರನ್ನೇ ವಿಪಕ್ಷ ನಾಯಕ ಸ್ಥಾನದಲ್ಲಿ ಕೂರಿಸಲಾಗಿದೆ. ಹಾಗೆ ಅವರನ್ನೇ ಪ್ರಧಾನಿ ಅಭ್ಯರ್ಥಿಯನ್ನಾಗಿ ಮುಂದುವರಿಸಲಾಗಿದೆ. ಅಪಾರ ವಿದ್ವತ್ತಿನ ಗಣಿಯಾಗಿರೋ ರಾಹುಲ್ ಗಾಂಧಿಗೆ ಕಾಂಪಿಟೇಟರ್ ಇಲ್ವೇ ಇಲ್ಲ ಅನ್ನೋ ಹೊತ್ತಲ್ಲಿ ಸಡನ್ ಆಗಿ ದೊಡ್ಡ ಕಾಂಪಿಟೇಟರ್ ಒಬ್ರು ಸಿಕ್ಕಿದ್ದಾರೆ. ಅದು ಬೇರೆ ಎಲ್ಲೂ ಅಲ್ಲ, ಅವರದೇ ಕುಟುಂಬದ ಕುಡಿ, ರಾಹುಲ್ ಸಹೋದರಿ ಪ್ರಿಯಾಂಕಾ ರಾಬರ್ಟ್ ವಾದ್ರಾ. ಮುಂಗಾರು ಅಧಿವೇಶನದಲ್ಲಿ ಪ್ರಿಯಾಂಕಾ ಮಂಡಿಸಿದ ಒಂದೇ ಒಂದು ಭಾಷಣ ಯಾವ ಲೆವೆಲ್ಗೆ ಸದ್ದು ಮಾಡ್ತಾ ಇದೆ ಅಂದ್ರೆ ಅವರ ಬೆಂಬಲಿಗರು ಫುಲ್ ಖುಷ್ನಲ್ಲಿದ್ದಾರೆ. ಅವರ ಒಂದೊಂದು ಮಾತಿಗೂ ಹಿಂದಿನ ಸಾಲಲ್ಲಿ ಕೂತ ಸದಸ್ಯರು ಮೇಜು ಕುಟ್ಟಿ ಬೆಂಬಲ ಕೊಡ್ತಾ ಇದ್ರೆ ಇದನ್ನ ನೋಡ್ತಾ ಇದ್ದ ಸಾರ್ವಜನಿಕರು ಬೇರೆಯದ್ದೇ ರೀತಿಯಲ್ಲಿ ಪ್ರತಿಕ್ರಿಯೆ ನೀಡ್ತಾ ಇದ್ರು. ಈ ಪೈಕಿ ಪ್ರಿಯಾಂಕಾ ಮಾಡಿದ ಮೊದಲ ಕಾಂಟ್ರವರ್ಸಿ ಐಐಟಿ ಮದ್ರಾಸ್ನ ನಿರ್ದೇಶಕರಾದ ಪ್ರೊಫೆಸರ್ ಕಾಮಕೋಟಿ ಅವರಿಗೆ ಅವಮಾನ. ನೀಟ್ ಪೇಪರ್ ಲೀಕ್ ಬೆನ್ನಲ್ಲೇ ಕೇಂದ್ರ ಸರ್ಕಾರದ ಕಡೆಯಿಂದ ಒಂದು ಕಮಿಟಿಯನ್ನ ರಚನೆ ಮಾಡಿ ಅದರಲ್ಲಿ ಒಂದಷ್ಟು ಪ್ರಮುಖರನ್ನ ಅಂದ್ರೆ ವಿದ್ಯಾಭ್ಯಾಸ ಮಾಡಿ ಶಿಕ್ಷಣ ಕ್ಷೇತ್ರದಲ್ಲಿ ಗುರುತು ಮೂಡಿಸಿದವರನ್ನ ಸೇರಿಸಲಾಗಿದೆ. ಈ ಬಗ್ಗೆ ಮಾತಾಡೋ ಭಾರತದ ಅತ್ಯಂತ ಬುದ್ಧಿವಂತ ನಾಯಕಿ ಪ್ರಿಯಾಂಕಾ ವಾದ್ರಾ ಕಮಿಟಿಯಲ್ಲಿ ಇದ್ದವರನ್ನೆಲ್ಲ ಟೀಕಿಸ್ತಾ ಬರ್ತಾರೆ. ಐಐಟಿ ಮದ್ರಾಸ್ನ ನಿರ್ದೇಶಕರಾದ ಪ್ರೊಫೆಸರ್ ಕಾಮಕೋಟಿ ಅವರನ್ನ ಗೋಮೂತ್ರ ಎಕ್ಸ್ಪರ್ಟ್ ಅಂತ ಹೇಳಿ ನಕ್ಕಿದ್ದಾರೆ. ನಾಯಕಿಯೇ ನಕ್ಕ ಮೇಲೆ ನಾವು ನಗದೇ ಇದ್ರೆ ದೇವರು ಮೆತ್ತಾನ ಅನ್ನೋ ಹಾಗೆ ಹಿಂದಿನ ಸಾಲಲ್ಲಿ ಕೂತಿದ್ದ ವಿದ್ವಾಂಸರು ಕೂಡ ನಕ್ಕಿದ್ದಾರೆ. ಯಾವ ಕಾರಣಕ್ಕೆ ಒಬ್ಬರ ಮೇಲೆ ಈ ರೀತಿ ಟೀಕಿಸ್ತಾರೆ? ಇದು ವಾಕ್ ಸ್ವಾತಂತ್ರ್ಯದ ಅಡಿಯಲ್ಲಿ ಬರುತ್ತಾ ಅಂತ ಯೋಚಿಸೋ ಹೊತ್ತಲ್ಲಿ ಇದರ ಹಿಂದೆಯೂ ಓಲೈಕೆ ಇತ್ತು ಅನ್ನೋದು ಬೆಳಕಿಗೆ ಬರ್ತಾ ಇದೆ. ಈ ಹಿಂದೆ ಪ್ರೊಫೆಸರ್ ಕಾಮಕೋಟಿ ಅವರು ಗೋಮೂತ್ರ ಸೇವನೆಯಿಂದ ಆಗೋ ಬೆನಿಫಿಟ್ಗಳ ಬಗ್ಗೆ ಮಾತನಾಡಿದ್ರು. ಅದರಿಂದ ಅದನ್ನೇ ಹೆಕ್ಕಿ ಅವರನ್ನ ಆಡಿಕೊಳ್ಳೋ ಕೆಲಸ ಶ್ರೀಮತಿ ಪ್ರಿಯಾಂಕಾ ರಾಬರ್ಟ್ ವಾದ್ರಾ ಅವರ ಕಡೆಯಿಂದ ಆಗಿದೆ. ಯಾಕೆ ಇದು ತೀವ್ರ ಟೀಕೆಗೆ ಗುರಿಯಾಗ್ತಾ ಇದೆ ಅಂತ ನೋಡಿದ್ರೆ ಅದು ಪ್ರೊಫೆಸರ್ ಕಾಮಕೋಟಿ ಅವರ ಸಾಧನೆಗಳು. ಪ್ರೊಫೆಸರ್ ಕಾಮಕೋಟಿ ಭಾರತದ ಶೈಕ್ಷಣಿಕ ವಲಯದಲ್ಲಿ ಅತ್ಯಂತ ಪ್ರಭಾವಿ ಸಾಧಕರ ಸಾಲಲ್ಲಿ ಗುರುತಿಸಿಕೊಂಡಿರುವವರು. ಕಂಪ್ಯೂಟರ್ ವಿಜ್ಞಾನಿ, ಕಂಪ್ಯೂಟರ್ ಸೈನ್ಸ್ ನಲ್ಲಿ PhD, MS ಪದವೀಧರರು ಹಾಗೂ ಐಐಟಿ ಮದ್ರಾಸ್ನಲ್ಲಿ ಇಂಜಿನಿಯರಿಂಗ್ ಪದವಿಯನ್ನ ಹೊಂದಿದವರು. ಜನವರಿ 2022ರಿಂದ ಮದ್ರಾಸ್ ಐಐಟಿ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸ್ತಾ ಇರೋ ಇವರು ಕಂಪ್ಯೂಟರ್ ಆರ್ಕಿಟೆಕ್ಚರ್, ಇನ್ಫಾರ್ಮೇಶನ್ ಸೆಕ್ಯೂರಿಟಿ ಅಂಡ್ VLSI ಡಿಸೈನ್ ನಲ್ಲಿ ಎಕ್ಸ್ಪರ್ಟ್. ಮದ್ರಾಸ್ ಐಐಟಿಯಲ್ಲಿ ಮೈಕ್ರೋ ಪ್ರೊಸೆಸರ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂಡ್ ದ ಇನ್ಫಾರ್ಮೇಶನ್ ಸೆಕ್ಯೂರಿಟಿ ಎಜುಕೇಶನ್ ಅಂಡ್ ಅವೇರ್ನೆಸ್ ಪ್ರೋಗ್ರಾಂಗೆ ಹೆಡ್. ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರಿ ಬೋರ್ಡ್ ನಲ್ಲಿ ಸದಸ್ಯರು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟಾಸ್ಕ್ ಫೋರ್ಸ್ ಕಾನ್ಸ್ಟಿಟ್ಯೂಟೆಡ್ ಬೈ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿಯ ಮಾಜಿ ಚೇರ್ಮನ್. ಇದೇ ಐಐಟಿ ಮದ್ರಾಸ್ನಲ್ಲಿ ಚೇರ್ಮನ್, JEE ಹಾಗೂ ಅಸೋಸಿಯೇಟ್ ಡೀನ್ ಆಗಿಯೂ ಸೇವೆ ಸಲ್ಲಿಸಿದ ಅನುಭವ ಇರುವವರು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 150ಕ್ಕೂ ಹೆಚ್ಚು ರಿಸರ್ಚ್ ಪೇಪರ್ಗಳನ್ನ ಮಂಡಿಸಿ ಶಿಕ್ಷಣ ಕ್ಷೇತ್ರದಲ್ಲಿ ಅತ್ಯುನ್ನತ ಸಾಧನೆಗೈದವರನ್ನ ಸೂಪರ್ವೈಸ್ ಮಾಡಿದವರು. ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಹಾಗೂ ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಟೆಕ್ನಾಲಜಿ ಕಮಿಟಿಯಲ್ಲಿ ಕೆಲಸ ಮಾಡಿದ ಅನುಭವ ಇರುವವರು. DRDO ಅಕಾಡೆಮಿಕ್ ಎಕ್ಸಲೆನ್ಸ್ ಅವಾರ್ಡ್, ಇಂಡಿಯನ್ ಎಲೆಕ್ಟ್ರಾನಿಕ್ಸ್ ಅಂಡ್ ಸೆಮಿಕಂಡಕ್ಟರ್ ಅಸೋಸಿಯೇಷನ್ ಟೆಕ್ನೋ ವಿಷನರಿ ಅವಾರ್ಡ್, ಅಬ್ದುಲ್ ಕಲಾಂ ಟೆಕ್ನಾಲಜಿ ಇನೋವೇಷನ್ ನ್ಯಾಷನಲ್ ಫೆಲೋಶಿಪ್, ACCS ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್, IBM ಫ್ಯಾಕಲ್ಟಿ ಅವಾರ್ಡ್ ಹಾಗೂ ದಿ ವಾಸ್ವಿಕ್ ಇಂಡಸ್ಟ್ರಿಯಲ್ ರಿಸರ್ಚ್ ಅವಾರ್ಡ್ ಸೇರಿದಂತೆ ಹಲವು ಪ್ರತಿಷ್ಠಿತ ಅವಾರ್ಡ್ಗಳಿಗೆ ಭಾಜನರಾದವರು. ಇವರನ್ನೇ ಈಗ ಪ್ರಪಂಚದ ಎಲ್ಲಾ ವಿದ್ಯೆಗಳಲ್ಲೂ ಎಕ್ಸ್ಪರ್ಟ್ ಆಗಿ ಭೂಮಂಡಲದಲ್ಲೇ ಅತ್ಯುನ್ನತ ಶಿಕ್ಷಣ ಸಾಧಕಿ ಅಂತ ಅಂದುಕೊಂಡಿರೋ ಶ್ರೀಮತಿ ಪ್ರಿಯಾಂಕಾ ರಾಬರ್ಟ್ ವಾದ್ರಾ ಅವರು ಟೀಕಿಸಿ ನಕ್ಕು ಸುದ್ದಿ ಆಗ್ತಾ ಇರೋದು. ಆದ್ರೆ ಇನ್ನೊಂದು ವಿಚಾರವನ್ನ ಗಮನಿಸಬೇಕು. ಇಷ್ಟೆಲ್ಲಾ ಸಾಧನೆಗೈದಿರೋ ಪ್ರೊಫೆಸರ್ ಕಾಮಕೋಟಿ ಅವರ ಅಜ್ಜಿ ಪ್ರಧಾನಿ ಆಗಿರ್ಲಿಲ್ಲ, ಮುತ್ತಜ್ಜ ಪ್ರಧಾನಿ ಆಗಿರ್ಲಿಲ್ಲ, ತಾಯಿ ಪ್ರಧಾನಿ ಅಭ್ಯರ್ಥಿಯೂ ಅಲ್ಲ, ಸಹೋದರನೂ ಪ್ರಧಾನಿ ಅಭ್ಯರ್ಥಿ ಅಲ್ಲ. ಇವರ ಮೂಗು ಹಾಗೂ ಇವರ ಅಜ್ಜಿಯ ಮೂಗು ಒಂದೇ ರೀತಿ ಇತ್ತ ಅನ್ನೋದು ಯಾರಿಗೂ ಗೊತ್ತಿಲ್ಲ.
ಈ ಲಕ್ಷಣಗಳು ಇಲ್ಲದೆ ಇರೋದ್ರಿಂದ ಇವರನ್ನ ಯಾರು ಬೇಕಾದ್ರೂ ಟೀಕಿಸಬಹುದು ಅನ್ನೋ ಅಧಿಕಾರ ನಮ್ಮ ಸಂವಿಧಾನದಲ್ಲಿ ಇದೆಯಾ, ಅಥವಾ ಹಾಗೆ ಟೀಕಿಸಿ ಇದು ನನ್ನ ವಾಕ್ ಸ್ವಾತಂತ್ರ್ಯ ಅಂತ ಹೇಳುವ ಅಧಿಕಾರ ನಮ್ಮ ಸಂವಿಧಾನದಲ್ಲಿ ಇದೆಯಾ ಅನ್ನೋದು ಯಾರಿಗೂ ಗೊತ್ತಾಗ್ತಾ ಇಲ್ಲ. ಆದ್ರೆ ಪ್ರತಿಷ್ಠಿತ ಕುಟುಂಬದಿಂದ ಬಂದಿರೋ ಮಹಾನ್ ಸಾಧಕಿ ಪ್ರಿಯಾಂಕಾ ಅವರು ಅವಹೇಳನ ಮಾಡಿರೋದು ಯಾಕೆ ಅನ್ನೋದು ಜನರಿಗೆ ಅರ್ಥವಾಗ್ತಾ ಇಲ್ಲ. ಮೊದಲನೇದಾಗಿ ಅವರ ಕಾರ್ಯವಲಯವೇ ಬೇರೆ, ಇವರ ಕಾರ್ಯವಲಯವೇ ಬೇರೆ. ಸರಿ, ಇವರ ಕಾರ್ಯವಲಯದಲ್ಲಾದ್ರೂ ಏನಾದ್ರೂ ಸಾಧನೆ ಮಾಡಿದ್ದಾರಾ ಅಂತ ನೋಡಿದ್ರೆ, ಇಷ್ಟು ವರ್ಷಗಳ ಬಳಿಕ ಮೊದಲ ಬಾರಿಗೆ ಎಲೆಕ್ಷನ್ ಎದುರಿಸಿ ಅದರಲ್ಲೂ ಸಹೋದರ ಗೆದ್ದಿದ್ದ ಕ್ಷೇತ್ರದಲ್ಲಿ ತಮ್ಮ ಬಳಗದವರೇ ಹೆಚ್ಚಿದ್ದಾರೆ ಅನ್ನೋದನ್ನ ಖಾತ್ರಿಪಡಿಸಿಕೊಂಡು ಸೋಲೋದಿಲ್ಲ ಅನ್ನೋ ಕಾನ್ಫಿಡೆನ್ಸ್ ನಲ್ಲಿ ಬೈ ಎಲೆಕ್ಷನ್ ಎದುರಿಸಿ ಗೆದ್ದವರು. ಅದರಿಂದ ಈ ಕ್ವಾಲಿಫಿಕೇಶನ್ ಇದ್ರೆ ಯಾರನ್ನ ಬೇಕಾದ್ರೂ ಅವಮಾನಿಸಬಹುದಾ ಅಂತ ಜನ್ಸಿಗಳಲ್ಲಿ ಪ್ರಶ್ನೆ ಎದ್ದಿದೆ. ಆದ್ರೆ ಇಂಥ ಮಾತುಗಳು ಬರ್ತಾ ಇದ್ದ ಹಾಗೆ ಬಿಜೆಪಿ ನಾಯಕರು ತಿರುಗಿ ಬಿದ್ದಿದ್ದಾರೆ. ಈ ಹಿಂದೆ ರಾಹುಲ್ ಗಾಂಧಿಗೆ ಕಷ್ಟದ ಪ್ರಶ್ನೆಗಳನ್ನ ಕೇಳಿ ಬೇಸರ ಅಸಮಾಧಾನ ತರಿಸಿದ್ದ ಅನುರಾಗ್ ಠಾಕೂರ್ ಪ್ರಿಯಾಂಕಾ ವಾದ್ರಾರನ್ನ ತರಾಟೆಗೆ ತೆಗೆದುಕೊಳ್ತಾರೆ. ಅತ್ಯಂತ ಗಂಭೀರ ವಿಚಾರಗಳು ಚರ್ಚೆ ಆಗ್ತಾ ಇರೋ ಹೊತ್ತಲ್ಲಿ ಪ್ರಿಯಾಂಕಾ ರಾಬರ್ಟ್ ವಾದ್ರಾ ವಿಚಿತ್ರ ಹಾವಭಾವಗಳು, ಅನಾವಶ್ಯಕ ನಗು, ಅಮಾಯಕರಂತೆ ಮುಖಭಾವ ಹಾಗೂ ದಿಕ್ಕು ತಪ್ಪಿಸುವ ಹೇಳಿಕೆಗಳನ್ನ ನೀಡಿ ಈ ಹಿಂದಿನ ತಮ್ಮ ಸರ್ಕಾರದ ವೈಫಲ್ಯಗಳನ್ನ ಕವರ್ ಅಪ್ ಮಾಡ್ಕೊಳ್ಳೋದಕ್ಕೆ ನೋಡ್ತಾ ಇದ್ದಾರೆ. ಆದ್ರೆ ದೇಶದ ಪ್ರಮುಖ ಸಾಧಕರು ಹಾಗೂ ವಿಜ್ಞಾನಿಗಳ ಬಗ್ಗೆ ಅಸಡ್ಡೆ ಮಾತುಗಳನ್ನ ನೋಡಿ ಅಸಮಾಧಾನವಾಗ್ತಾ ಇದೆ. ಪ್ರಿಯಾಂಕಾ ವಾದ್ರಾ RSS ಸೇರಿದ್ರೆ ದೇಶದ ಬಗ್ಗೆ ಒಂದಷ್ಟು ಮೌಲ್ಯಗಳು ಹಾಗೂ ದೇಶದ ಪರವಾಗಿ ಯೋಚಿಸೋದನ್ನ ಕಲಿಯೋದಕ್ಕೆ ಸಾಧ್ಯವಾಗುತ್ತೆ. ನಾನು ನಿಮ್ಮನ್ನ ನಿಮ್ಮ ಅಣ್ಣನಿಗಿಂತ ಬೆಟರ್ ಅಂತ ಭಾವಿಸಿದ್ದೆ ಅಂತ ಹೇಳಿದ್ದಾರೆ. ಇದು ಒಂದು ವಿವಾದ. ಆದ್ರೆ ಇನ್ನೊಂದು ವಿವಾದ ನೂತನ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ವಿರುದ್ಧ ಆಧಾರವಿಲ್ಲದ ಹೇಳಿಕೆ. ಮೋದಿ ಸರ್ಕಾರದಿಂದ ನೇಮಿಸಿರೋ ಹೊಸ ಶಿಕ್ಷಣ ಸಚಿವರು ಒಂದು ಕಾಲದಲ್ಲಿ ಗರ್ಭಿಣಿ ಸ್ತ್ರೀ ಮೇಲೆ ಅತ್ಯಾಚಾರ ಎಸಗಿದ್ದ ವ್ಯಕ್ತಿಯ ಪರ ಬೆಂಬಲವನ್ನ ಕೊಟ್ಟಿದ್ರು ಅಂತ ಆರೋಪಿಸುತ್ತಾರೆ. ಇದು ದೊಡ್ಡ ಕೋಲಾಹಲವನ್ನೇ ಸೃಷ್ಟಿಸಿ ಬಿಡುತ್ತೆ. ಇದಕ್ಕೆ ಸದನದಲ್ಲೇ ಪ್ರತಿಕ್ರಿಯಿಸೋ ಜೋಶಿ, ಈ ರೀತಿ ಹೇಳಿಕೆ ಕೊಟ್ಟು ನೀವು ತಪ್ಪಿಸಿಕೊಳ್ಳೋದಕ್ಕೆ ಆಗೋದಿಲ್ಲ. ನಿಮ್ಮ ಹೇಳಿಕೆಯನ್ನ ಸತ್ಯ ಅಂತ ಸಾಬೀತು ಮಾಡಿ ತೋರಿಸಿ, ಸರಿಯಾದ ಸಾಕ್ಷಿ ಆಧಾರಗಳನ್ನ ಒದಗಿಸಿ ಅಂತ ಸವಾಲ್ ಹಾಕ್ತಾರೆ. ಈ ರೀತಿ ಯಾರ್ಯಾರೋ ಮನಸ್ಸಿಗೆ ಬಂದಿದ್ದನ್ನ ಹೇಳಿ ಇನ್ನೊಬ್ಬರ ವ್ಯಕ್ತಿತ್ವಕ್ಕೆ ಮಸಿ ಬಳಿಯೋದನ್ನ ಒಪ್ಪೋದಕ್ಕೆ ಸಾಧ್ಯವಿಲ್ಲ. ಈ ಆರೋಪ ಸುಳ್ಳಾಗಿದ್ರೆ ನಿಮ್ಮ ಮೇಲೆ ಸೂಕ್ತ ಕ್ರಮ ಜರುಗಿಸಬೇಕು ಅಂತ ಹೇಳ್ತಾರೆ. ಕಿರಣ್ ರಿಜಿಜು ಸೇರಿದಂತೆ ಹಲವರು ಪ್ರಿಯಾಂಕಾ ಕ್ಷಮೆಗೆ ಒತ್ತಾಯಿಸ್ತಾರೆ. ಇದೇ ವಿಚಾರದ ಬಗ್ಗೆ ಸಂಸತ್ ಹೊರಗಡೆ ಮಾಧ್ಯಮಗಳು ಕೇಳಿದ್ರೆ ಮಹಿಳೆಯರ ವಿಚಾರವನ್ನ ಮುಂದೆ ತಂದು ಮಾತಾಡ್ತಾರೆ. ಆಮೇಲೆ ಪರ್ಟಿಕ್ಯುಲರ್ ಆಗಿ ಈ ಇಶ್ಯೂ ಬಗ್ಗೆ ಮಾತಾಡಿ ದಾಖಲೆ ಕೊಡ್ತೀರಾ ಅಂತ ಕೇಳಿದ್ರೆ ಅದಕ್ಕೇನಂತೆ ಹುಡುಕಿದ್ರೆ ಸಿಗುತ್ತೆ, ಹುಡುಕಿ ತರ್ತೀನಿ ಅಂತ ಹೇಳ್ತಾರೆ. ಈಗ ಆ ಹೇಳಿಕೆಯನ್ನ ಸಾಬೀತುಪಡಿಸಿದ್ರೆ ಮರ್ಯಾದೆ ಉಳಿಯುತ್ತೆ. ಆದ್ರೆ ಇನ್ನೊಂದು ದಿಕ್ಕಲ್ಲಿ ಜೋಶಿ ಸವಾಲ್ ಹಾಕಿರೋದನ್ನ ನೋಡಿದ್ರೆ ತಮ್ಮ ಬಗ್ಗೆ ತಮಗೆ ಕಾನ್ಫಿಡೆನ್ಸ್ ಇರೋ ರೀತಿ ಇದೆ. ಸಾಕ್ಷಿ ಸಿಗ್ಲಿಲ್ಲ ಅಂದ್ರೆ ಅಂತಿಮವಾಗಿ AI ಬಳಸಿ ಸುದ್ದಿಗಳನ್ನ ತಿರುಚೋ ಆಪ್ಷನ್ ಇದೆ. ಪ್ರಿಯಾಂಕಾ ಒರಿಜಿನಲ್ ಸಾಕ್ಷಿಗಳನ್ನೇ ತರ್ತಾರಾ ಅಥವಾ ನಕಾರಾತ್ಮಕ ತಂತ್ರಗಳನ್ನ ಮಾಡ್ತಾರಾ ಅನ್ನೋದು ಸದ್ಯಕ್ಕೆ ಸಸ್ಪೆನ್ಸ್. ಅಂದಹಾಗೆ ಇನ್ನೂ ಒಂದು ವಿಚಾರದಲ್ಲಿ ಪ್ರಿಯಾಂಕಾ ವಾದ್ರಾ ಸುದ್ದಿಯಾಗಿದ್ರು. ಅದು ಪೇಪರ್ ಲೀಕ್ ಗಳ ತನಿಖೆಗೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನ ವಿರೋಧಿಸುವ ಮೂಲಕ. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳು ವಿಶ್ವಾಸಕ್ಕೆ ಅರ್ಹ ಅಲ್ಲ, ಇದನ್ನ ಕೇಂದ್ರ ಸರ್ಕಾರ ಮಿಸ್ಯೂಸ್ ಮಾಡ್ಕೊಳ್ಳೋ ಸಾಧ್ಯತೆ ಇದೆ ಅಂತ ಹೇಳಿ ಆಂಟಿ ಪೇಪರ್ ಲೀಕ್ ಬಿಲ್ಗೆ ಅಡ್ಡಗಾಲು ಹಾಕಿದ್ರು. ಆದ್ರೆ ಈ ನಿಲುವನ್ನ ಸಾರ್ವಜನಿಕರು ಕೂಡ ವಿರೋಧಿಸ್ತಾ ಇದ್ದಾರೆ. ಬೇರೆ ಸಂದರ್ಭಗಳಲ್ಲಿ ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಳ್ಬೇಕು ಅಂತ ಡಿಮ್ಯಾಂಡ್ ಮಾಡ್ತೀರಾ, ಆದ್ರೆ ಈಗ ವಿದ್ಯಾರ್ಥಿಗಳ ವಿಚಾರದಲ್ಲಿ ತುರ್ತು ಕ್ರಮಕ್ಕೆ ಮುಂದಾದ್ರೆ ಅಡ್ಡಗಾಲು ಹಾಕೋದು ಯಾಕೆ? ಇದರಿಂದ ಭಾರತೀಯರಿಗೆ ಯಾವ ರೀತಿಯ ಸಂದೇಶ ಕೊಡ್ತಾ ಇದ್ದೀರಾ ಅನ್ನೋ ಪ್ರಶ್ನೆಗಳನ್ನ ಜನರು ಕೇಳ್ತಾ ಇದ್ರು. ಆದ್ರೆ ಭಾರತದಲ್ಲಿ ಕೆಲ ಬುದ್ಧಿವಂತರಿಗೆ ಹೋರಾಟ ಅಂದಾಗ ಮಾತ್ರ ಕಿವಿ ಅಲರ್ಟ್ ಆಗುತ್ತೆ, ಬೆಂಬಲ ಕೊಡಬೇಕು ಅನ್ಸುತ್ತೆ, ಕಣ್ಣೀರು ಬರುತ್ತೆ. ಆದ್ರೆ ಸೆಷನ್ ನಲ್ಲಿ ಏನಾಗ್ತಾ ಇದೆ ಅನ್ನೋದರ ಕಲ್ಪನೆಯೂ ಇಲ್ಲದೆ ಇರೋದ್ರಿಂದ ಇದು ಪ್ರಿಯಾಂಕಾ ವಾದ್ರಾರಿಗೆ ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಕೊಡೋದಿಲ್ಲ ಅಂತಲೂ ಚರ್ಚೆ ಆಗ್ತಾ ಇದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.